ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸತೀಶ್ ಕುರಿತು ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಟೀಕಾ ಪ್ರಹಾರ, ಡಿಕೆ ಎಚ್ಡಿಕೆ ನಡುವೆ ಟೌನ್ಶಿಪ್ ಕಾಳಗ ಮತ್ತಷ್ಟು ತಾರಕಕ್ಕೇರಿದೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಸತೀಶ್ ಜಾರಕಿಹೊಳಿ ಕುರಿತು ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಸತೀಶ್ ಬಗ್ಗೆ ವ್ಯಂಗ್ಯವಾಡಿದ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಗದೇ ಇರೋದೇ ಒಳ್ಳೆಯದಾಯಿತು, ಒಂದು ವೇಳೆ ಸಿಕ್ಕಿದ್ರೆ ನಮಗೆ ತೊಂದರೆಯಾಗ್ತಾ ಇತ್ತು. ಅಲ್ಲದೆ ಸತೀಶ್ಗೆ ಅಧ್ಯಕ್ಷ ಸ್ಥಾನ ಕೈತಪ್ಪಿರೋದ್ರಿಂದ 2028ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಧ್ಯಕ್ಷರು ಒಳ್ಳೆದಾಗಿದೆ. ಯಾಕಂದ್ರೆ 20 ನಾವು ಯಾಕಂದ್ರೆ ಅಧ್ಯಕ್ಷ ಈ ನಮ್ಮ ಸಮಾಜ ಬಿಟ್ಟು ಸಚಿವ ಸಂಪುಟ ಸೇರಲು ಶಾಸಕ ಜಮೀರ್ ಅಹಮದ್ ತಮ್ಮ ಪ್ರಯತ್ನ ಮುಂದುವರೆಸಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಅವರನ್ನು ಭೇಟಿಯಾಗಿ ಸಚಿವ ಸ್ಥಾನದ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಖಾತೆ ಹಂಚಿಕೆ ವಿವಾದ ಮತ್ತು ಸಚಿವ ಸ್ಥಾನಕ್ಕಾಗಿ ನಡೀತಾ ಇರುವ ಲಾಬಿಯನ್ನ ಬಿಜೆಪಿ ನಾಯಕರು ತೀವ್ರವಾಗಿ ಟೀಕಿಸಿದ್ದಾರೆ. ಈ ಸರ್ಕಾರದಲ್ಲಿ ಇರುವುದು ಕೇವಲ ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ಪೇಮೆಂಟ್ ಕೋಟಾ ಅಷ್ಟೇ ಅಂತ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಲೇವಡಿ ಮಾಡಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡರು ಕಾಂಗ್ರೆಸ್ ಈಗ ಒಡೆದ ಮನೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಕ್ಯಾಬಿನೆಟ್ಗೆ ಸೇರಬೇಕು ಅಂತ ಹೇಳಿದ್ರೆ ಎರಡೇ ಕೋಟಾ ಇರುವಂಥದ್ದು, ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಮತ್ತೊಂದು ಪೇಮೆಂಟ್ ಕೋಟಾ ಇದೆ. ಇವೆರಡು ಕೋಟಾದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಶಾಸಕರು ಬಿಟ್ಟಿರುವಂಥದ್ದು. ಇವತ್ತು ಸರ್ಕಾರ ಅವ್ರದ್ದು ಹೊಸ ಸರ್ಕಾರ ಅಲ್ಲ, ಅವಳದು ಹಳೆ ಸರ್ಕಾರ ಮನೆ ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಒಂದನ್ನು ಮುಟ್ಟಿದಾಗ ಇನ್ನೊಂದು ಬೀಳ್ತದೆ, ಇನ್ನೊಂದನ್ನು ಮುಟ್ಟಿದಾಗ ಇನ್ನೊಂದು ಬೀಳೋದು, ಅಷ್ಟು ಅದು ಇದಾಗಿ ಹೋಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಕುರಿತಂತೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವೆ ತೀವ್ರ ವಾಕ್ಸಮರ ನಡೆದಿದೆ. ಇದು ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವ ಯೋಜನೆ ಅಂತ ಡಿಕೆ ಸಮರ್ಥಿಸಿಕೊಂಡರೆ, ನಾನು ಅವತ್ತು ಟೌನ್ಶಿಪ್ ಮಾಡಲು ಮುಂದಾದಾಗ ವಿರೋಧಿಸಿದ್ದವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಮೋದಿ ಬಗ್ಗೆ ಡಿಕೆ ಹೇಳಿಕೆಗೆ ಮೋದಿ ಟೌನ್ಶಿಪ್ ಮಾಡಿದ್ದು ಭೂಕಂಪ ಪೀಡಿತ ಪ್ರದೇಶದಲ್ಲಿ ಅಂತ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕೆ ಹೊರಟಿರೋದು ದುಡ್ಡು ಹೊಡೆಯೋ ಕಾರ್ಯಕ್ರಮ, ರೈತರನ್ನ ಒಕ್ಕಲೆಬ್ಸ ಕಾರ್ಯಕ್ರಮ ಅಂತ ಮಾಡಿದ್ರಲ್ಲ, ಅದು ರಾಜಕೀಯ ಅಲ್ವಾ? ಏನೊಂದು ದೊಡ್ಡ ಪಬ್ಲಿಸಿಟಿ ಅದ್ಯಾತಿಕ್ ಮಾಡಿದ್ರು. ಅವತ್ತು ನಾನು ಮಾಡ್ಲಿಕ್ಕೆ ಹೋದಾಗ ಯಾಕೆ ವಿರೋಧ ಮಾಡಿದ್ರಿ? ಈ ರಾಜಕೀಯ ಜಟಾಪಟಿ ವೈಯಕ್ತಿಕ ಆಸ್ತಿಗಳ ವಿಚಾರಕ್ಕೆ ತಿರುಗಿದ್ದು 3 ಎಕರೆ ಪಿತ್ರಾರ್ಜಿತ ಆಸ್ತಿ 1400 ಕೋಟಿ ರೂಪಾಯಿ ಆಗಿದ್ದು ಹೇಗೆ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಬಾಲಕೃಷ್ಣ, ಎಚ್ಡಿಕೆ ಪತ್ನಿ ಹೆಸರಿನಲ್ಲಿನೇ ಬಿಡದಿಯಲ್ಲಿ 60 ಎಕರೆ ಜಮೀನಿದೆ, ಅದನ್ನ ಆಲೂಗೆಡ್ಡೆ ಬೆಳೆದು ಸಂಪಾದಿಸಿದ್ರ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ. ಈ ಬಗ್ಗೆ ಕುಮಾರಸ್ವಾಮಿ, ನಮ್ಮ ಜಮೀನು ಕಷ್ಟಪಟ್ಟು ಖರೀದಿಸಿದ್ದು ಎಂದಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸೇಮ್ ಅಕ್ವೈರ್ಡ್ ಲ್ಯಾಂಡ್ ಅಲ್ಲಿ ಇವತ್ತೇನು ಅಕ್ವಿಷನ್ ಆಗಿದೆ, ಹೆಂಗ್ ಬತ್ ಕೇಳಿ, ಅದು ಕೇಳ್ರಿ. ಆಲೂಗೆಡ್ಡೆ ಮಾರಿ ಏನಾರು ಬಂದು ತಗೊಂಡ್ರ ಇಲ್ಲಿ? ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಾನು ನಿಮ್ ತರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದಿರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಹೋರಾಟ ತೀವ್ರಗೊಂಡಿದ್ದು ಪ್ರತಿಪಕ್ಷಗಳು ಬೆಂಬಲ ಸೂಚಿಸಿವೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೂನ್ 19ರಂದು ಬೃಹತ್ ಪಾದಯಾತ್ರೆ ನಡೆಯಲಿದ್ರೆ, ಬಿಜೆಪಿ ಜೂನ್ 22ರಂದು ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸುವುದಕ್ಕೆ ತೀರ್ಮಾನಿಸಿದೆ. ಈ ಸಂಬಂಧ ವಿಜೇಂದ್ರ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆದು ಮಧ್ಯಪ್ರವೇಶಿಸುವಂತೆ ಕೋರಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ರಿಯಲ್ ಎಸ್ಟೇಟ್ ಹಗರಣ ಎಂದಿರುವ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಿಎಂ ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಈ ಯೋಜನೆಗೆ ಪಿಎಂ ಕಾರ್ಯಾಲಯದ ಹೆಸರನ್ನ ಬಳಸಿಕೊಳ್ತಾ ಇರುವ ಸಿಎಂ ನಡೆ ಹತಾಶೆಯಿಂದ ಕೂಡಿದೆ. ಟೌನ್ಶಿಪ್ನಿಂದ 10 ಲಕ್ಷ ಮರಗಳು ನಾಶವಾಗುವುದಲ್ಲದೆ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಉತ್ಪಾದಿಸುವ ಡೇರಿ ಹಬ್ ಸಂಪೂರ್ಣವಾಗಿ ಧ್ವಂಸವಾಗಲಿದೆ ಅಂತ ನಿಖಿಲ್ ಕಿಡಿಕಾರಿದ್ದಾರೆ. ಕೋಲಾರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಮುಖಂಡರ ಸಭೆಯು ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಬಣಗಳ ನಡುವೆ ಗಲಾಟೆ ನಡೆದಿದೆ. ಬಿಕೆ ಹರಿಪ್ರಸಾದ್ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರ ಎದುರೇ ಮಂಜುನಾಥ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಫ್ಸರ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಅವಾಚ್ಯ ಪದಗಳಿಂದ ಬೈದಾಡಿಕೊಂಡಿದ್ದಾರೆ.
ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಆರಂಭಿಕ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ 64 ರನ್ಗಳ ಜಯ ಸಾಧಿಸಿದೆ. ಸ್ಮೃತಿ ಮಂದಾನ ಅವರ ಆಕರ್ಷಕ ಬ್ಯಾಟಿಂಗ್ ನೆರವಿನಿಂದ ಭಾರತ 170 ರನ್ ಗಳಿಸಿತು. ಗುರಿ ಬೆನ್ನಟ್ಟಿದ ಪಾಕಿಸ್ತಾನವನ್ನ ದೀಪ್ತಿ ಶರ್ಮಾ ಅವರ ಮಾರಕ ಬೌಲಿಂಗ್ ದಾಳಿಯಿಂದ ಭಾರತ ಕೇವಲ 106 ರನ್ಗಳಿಗೆ ಕಟ್ಟಿಹಾಕಿ ಗೆಲುವಿನ ನಗೆ ಬೀರಿದೆ. ಕೇವಲ 10 ರನ್ ನೀಡಿದ ದೀಪ್ತಿ 5 ವಿಕೆಟ್ ಪಡೆದು ಮಿಂಚಿದ್ರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಟೂರ್ನಿಯಲ್ಲೂ ಭಾರತ ಪಾಕಿಸ್ತಾನ ತಂಡಗಳ ನಡುವಿನ ನೋ ಹ್ಯಾಂಡ್ ಶೇಕ್ ಮುಂದುವರೆದಿದೆ. ಟಾಸ್ ಸಮಯದಲ್ಲಿ ಟೀಂ ಇಂಡಿಯಾ ನಾಯಕಿ ಹರ್ಮನ್ಪ್ರೀತ್ ಕೌರ್ ಪಾಕಿಸ್ತಾನದ ಕ್ಯಾಪ್ಟನ್ ಫಾತಿಮಾ ಸನಾ ನಡುವೆ ಹಸ್ತಲಾಘವ ನಡೆದಿಲ್ಲ. ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿ ನಡುವೆ ಟೀಂ ಇಂಡಿಯಾ ಕ್ರಿಕೆಟಿಗ ಕನ್ನಡಿಗ ಕೆಎಲ್ ರಾಹುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಸುಂದರ ಪರ್ವತ ಪ್ರಕೃತಿ ಸೊಬಗನ್ನೇ ಹೊಂದಿರುವ ಧರ್ಮಶಾಲಾದಲ್ಲಿ ಈಜಾಡಿ ಆನಂದಿಸಿದ್ದಾರೆ. ಫಿಫಾ ವಿಶ್ವಕಪ್ನ ಗ್ರೂಪ್ ಸಿ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈತಿಯನ್ನ 1-0 ಅಂತರದಿಂದ ಮಣಿಸುವ ಮೂಲಕ ಅಚ್ಚರಿಯ ಫಲಿತಾಂಶ ದಾಖಲಿಸಿದೆ. ಈ ಗೆಲುವಿನೊಂದಿಗೆ ಸ್ಕಾಟ್ಲೆಂಡ್ ಬರೋಬ್ಬರಿ 36 ವರ್ಷಗಳ ನಂತರ ವಿಶ್ವಕಪ್ನಲ್ಲಿ ಜಯದ ನಗೆ ಬೀರಿದೆ. 1990ರ ಬಳಿಕ ಸ್ಕಾಟ್ಲೆಂಡ್ ಸಾಧಿಸಿದ ಮೊದಲ ವಿಶ್ವಕಪ್ ಗೆಲುವು ಇದಾಗಿದ್ದು, ಸದ್ಯ ತಂಡ ಗ್ರೂಪ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಇನ್ನೊಂದು ಕಡೆ ಬ್ರೆಜಿಲ್ ಮತ್ತು ಮೊರಾಕೊ ನಡುವಿನ ಪಂದ್ಯ 1-1ರಲ್ಲಿ ಡ್ರಾನಲ್ಲಿ ಅಂತ್ಯಗೊಂಡಿದೆ.